ಗೀತಾ ಗೀತಾ ನೀನು ಸಿಕ್ಕಾಕೊಂಡ್ಬಿಟ್ಟೆ ಅನ್ಕೊಂಡ್ವಿ. ಈಗ್ಲೂ ಲಾಕ್ ಆಗೋ ಚಾನ್ಸಸ್ ಇದೆ ಕಣೆ. ಲೇ ಅವ್ರ ನಮ್ ಬೆನ್ ಬಿಡಲ್ಲ ಕಣ್ರೆ. ಬನ್ರೆ ಬೇಗ ಬನ್ನಿ ಹೋಗೋಣ. ಬಾರಿ ಬೇಗ. ಮಗ, ನಾವೆಲ್ಲ ಪೊಲೀಸ್ ಅವ್ರನ್ನ ಚೇಸ್ ಮಾಡಕ್ ಆಗಲ್ಲ ಕಣೋ. ಹಾಗಿದ್ರೆ ಅವ್ರು ತಪ್ಪಿಸ್ಕೊಂಡು ಹಾಗೇನಾ? ಚಾನ್ಸೇ ಇಲ್ಲ. ಈ ವೇಲ್ ಇದೆಯಲ್ಲ, ಇದು ಅವಳು ಮನೆ ದಾರಿ ತೋರಿಸುತ್ತೆ. ಅಯ್ಯೋ, ಎಡಗಡೆ ಎದ್ಬಿಟ್ಟ. ಅಬ್ಬಾ, ಸದ್ಯ. ಕರಾಗ್ರೆ ಲಕ್ಷ್ಮೀ ವಸತೆ ಕರ ಮಧ್ಯೆ ಸರಸ್ವತಿ ಕರ ಮೂಲೆ. ಇಲ್ಲೂ ಹೆಣ್ಮಕ್ಳ ಹೆಸರ. ನನ್ನ ಕರ್ಮ. ಪ್ರಭಾತೆ ಕರದರ್ಶನಂ. ಸದ್ಯ ಬೆಳಗ್ಗೆ ಎದ್ದು ನನ್ನ ಅಂಗೈ ನೋಡ್ಕೊಂಡೆ. ನಮ್ಮನೆ ಮೂದೇವಿಗಳ ಮುಖ ಅಲ್ಲ. ಬೆಳಗ್ಗೆ ಎದ್ದು ನೋಡಕ್ಕೆ ಒಂದು ಗಂಡಿಯವ್ರ ಫೋಟೋ ತಂದಿಟ್ಕೋಬೇಕು. ಏನಿದು ನಮ್ಮಲ್ಲಿ ಇಷ್ಟೊಂದು ಪ್ಲೇಯರ್ಸ್ಗಳು? ನನಗಿರೋದೇ ಇಬ್ರು ಹೆಣ್ಮಕ್ಳು. ತಾವು ಫ್ರೆಂಡ್ಸು ಅಂಕಲ್. ಓ, ತಮ್ಮ ಪ್ರವೇಶ ಯಾವಾಗಾಯ್ತು? ರಾತ್ರಿನೇ ಬಂದ್ಬಿಟ್ವಿ ಅಂಕಲ್. ಜಗತ್ನಲ್ಲಿ ರಾತ್ರಿ ಅಂದ್ರೆ 12 ಗಂಟೆವರೆಗೂ ಮಾತ್ರ. ರಾತ್ರಿ 12 ಗಂಟೆವರೆಗೂ ನಾನು ಎಚ್ಚರವಾಗೇ ಇದ್ದೆ. ಅದೇ ರಾತ್ರಿ ಎಲ್ಲ ನಮ್ಮ ಮನೇಲಿ ಕಂಬೈನ್ ಸ್ಟಡಿ ಮಾಡ್ತಿದ್ವಾ. ರಜಾ ದಿನಗಳಲ್ಲಿ ಕಂಬೈನ್ ಸ್ಟಡಿನಾ? ಅಂಕಲ್ ಮುಂದಿನ ಸೆಮಿಸ್ಟರ್ಗೆ ಓದ್ತಾ ಲೇಟ್ ಆಗೋಯ್ತಾ? ಪಾಪ ಗೀತಾ ಅಷ್ಟೊತ್ನಲ್ಲಿ ಒಬ್ಳೆ ಹೆಂಗ್ ಬರೋದು ಅಂತ ನಾವೇ ಡ್ರಾಪ್ ಮಾಡ್ಬಿಟ್ವಿ. ಡ್ರಾಪ್ ಅಂದ್ರೆ ಡ್ರಾಪ್ ಅಂಡ್ ಗೋ ಅಂತ. ಆದ್ರೆ ನೀವು ಡ್ರಾಪ್ ಅಂಡ್ ಸ್ಟೇ ಮಾಡಿದೀರಾ? ಇಲ್ಲ, ಹೋಗ್ತಿದ್ವಿ. ಆದ್ರೆ ನಮ್ಮನ್ ಡ್ರಾಪ್ ಮಾಡೋರು ಯಾರು ಅಂತ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಗೀತಾ ಹೇಳ್ತಿದ್ಲು ಅಪ್ಪನ್ ಎಬ್ಬಿಸ್ತೀನಿ ಅಂತ. ಓಹೋ, ಪಾಪ ಅಷ್ಟೊತ್ತಲ್ಲಿ ನಿಮ್ಮನ್ ಯಾಕೆ ಎಪ್ಸೋದು ಅಂತ ನಾವ್ ಇಲ್ಲೇ ಸ್ಟೇ ಆಗ್ಬಿಟ್ವಿ. ಏನಾಯ್ತು ಅಂಕಲ್? ನೀನ್ ಹೇಳ್ತಾರ ಸುಳ್ಳು ಅಂತ ಗೊತ್ತಾಯ್ತು. ಅಯ್ಯೋ, ಗೊತ್ತಾಗೋಯ್ತಾ? ಗೊತ್ತಾಗಿಲ್ಲ ಕಣೆ, ಸುಮ್ನಿರು. ಎಲ್ಲಿ ನಿನ್ ಫ್ರೆಂಡು? ಅಕ್ಕ ಹೂ ಹಾಕಕ್ ಹೋಗಿದ್ದಾಳೆ. ಹೂ ಅನ್ನಕ್ ಇಲ್ದಿದಾಗ ಹೂ ಮಾರಕ್ ಹೋಗಿದ್ದಾಳೆ ಅನ್ನೋ ತಾನೇ ಕಾರಣ. ಬರ್ಲಿ ಅವಳು, ಮಾಡ್ತೀನಿ. ಏಯ್, ಒಂದ್ ಅರ್ಧ ಲೋಟ ಕಾಫಿ ತಗೊಂಬಾರೆ. ಓಪನ ಸಾಕೋಕೆ ಸಹಕಾರಿಯಾಗುತ್ತೆ.
ಹುಡುಗ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದಾನೆ? ಗುಡ್ ಮಾರ್ನಿಂಗ್. ಮುಖದಲ್ಲಿ ಮಂದಹಾಸ ಮಿಸ್ಸಿಂಗು, ಸಮಥಿಂಗು, ಏನೋ ಹ್ಯಾಪನಿಂಗು. ಜಂಪ್. ಗುಡ್ ಮಾರ್ನಿಂಗ್. ವೈ ಉಗ್ರ ಪ್ರತಾಪ, ನೋ ರೆಸ್ಪಾನ್ಸ್. ಸೂರ್ಯ ನಮಸ್ಕಾರ ಮಾಡಿ ನಾನು ನಿಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಐ ಆಮ್ ರೆಡಿ. ನಾವು ಎಂತೆಂತ ವ್ಯಾಯಾಮ ಮಾಡಿಲ್ಲ, ಇದೊಂದು ಹೆಚ್ಚ. ರೆಡಿ? ಗುಡ್ ಮಾರ್ನಿಂಗ್, ಶುಭೋದಯ, ಥ್ಯಾಂಕ್. ಅದಕ್ಕೂ ನೋ ರೆಸ್ಪಾನ್ಸ್. ಆಗಿತ್ತು ಪಾರ್ಟಿ ನಿನ್ನೆ. ಘಮ್ ಎನ್ನುವ ಬಾಟ್ಲಿಯೂ ಯಾವುದು? ಹೇಗಿತ್ತು ಪಾರ್ಟಿ ನಿನ್ನೆ? ಫುಲ್ ಎಂಜಾಯ್. ನನಗಂತೂ ಭಾರಿ ರೇಗೋಯ್ತು ವಿಜಿ ನಿನ್ ಮೇಲೆ. ನನಗೂ ಅಷ್ಟೇ. ನೀನ್ ಯಾಕೆ ರೇಗಬೇಕು? ಆಟ ಆಡಿಸ್ದೋ ನೀನು, ಗೋಳೊಯ್ಕೊಂಡವನು ನೀನು, ಹುಡುಗಿ ವಾಯ್ಸಲ್ಲಿ ಫೋನ್ ಮಾಡಿ ನನ್ನ ದಾರಿ ತಪ್ಪಿಸ್ದವನು ನೀನು. ನೀನ್ ಯಾಕೆ ರೇಗಬೇಕು? ವಾಯ್ಸಲ್ಲಿ ದಾರಿ ತಪ್ಸಿದ್ರೆ ಕೀಟ್ಲೆ, ಹುಡುಗಿನೇ ದಾರಿ ತಪ್ಸಿದ್ರೆ ಕ್ವಾಟ್ಲೆ. ಏನ್ ಸಖತ್ತಾಗಿ ಬಂಚಿಕೊಟ್ನಲ್ಲ. ಅಷ್ಟಕ್ಕೂ ಇನ್ನು 15 ದಿನ ರಜಾ ಇದೆ. ಇಷ್ಟು ಬೇಗ ಏನಕ್ಕೂ ಎದ್ದು ಕೂತಿದ್ಯಾ? ಯಾವ ರಾಜ್ಯ ಆಳ್ಬೇಕಿತ್ತು ನೀನು? ಹೋಗ ಮಲ್ಕೊಳ್ಳೋ, ಹೋಗ. ಎದ್ದು ಕೂತಿಲ್ಲ, ಕೂತೇ ಇದ್ದೀನಿ. ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ವೈ 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 ಜಾಗರಣೆ ವೈ. ಈ ಕಸ್ಟಮರ್ ಕೇರ್ ಒಳಗೆ ಅದೇನ್ ಲವ್ ದಿನಕ್ಕೆ 3 ಸರಿ ಮಾಡ್ತಾಳೆ ಅವಳು. ಹಲೋ, ಏನು? ಹೌದಾ? ಈಗಲೇ ಬರ್ತಿದ್ದೀನ. ಎಲ್ಲಿ ಎಲ್ಲಿ ಎಲ್ಲಿ? ಇದ್ರ ಮೇಲೆ ನೀನ್ ಕೂತಿದ್ಯಾ? ವೇಲು ಅಂದ್ರೆ ಲೇಡೀಸ್ ಐಟಮ್. ನಮ್ಮ ಹುಡುಗಿ ಯಾಕೆ ಅದ್ರ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನೆ? ಅಂದ್ರೆ ಗುರೂಜಿ ಹೇಳಿದ ಹಾಗೆ ನನ್ನ ತಂಗ್ಯವ್ವನ್ನ ಮುಳುಗಿಸೋ ಹೆಣ್ಣು ಈ ಮುಖಾಂತರ ಬರ್ತಿದ್ದಾಳೆ. ತಂಗ್ಯವ್ವ 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 ತಂಗ್ಯವ್ವ. ಯಾಕಂಕಲ್ ನನ್ ಜೋಕಾಗ ನಗು ಬರ್ತಿಲ್ವಾ? ಬಯಸಿದ್ದು ಸಿಗದೇ ಇರೋ ನನ್ನ ಜೀವನದಲ್ಲಿ ಅದಾಗದೆ ಏನೇ ಬಂದರೂ ನಾನು ಸ್ವೀಕರಿಸೋಲ್ಲ. ಮಕ್ಕಳೆಷ್ಟು? ನಂಗಿನ್ನೂ ಮದ್ವೆನೇ ಆಗಿಲ್ಲ ಅಂಕಲ್. ಅಷ್ಟನ್ನು ಗೊತ್ತಾಗಲ್ವಾ? ನಿಮ್ಮ ಅಪ್ಪಂಗೆ ನೀವು ಎಷ್ಟು ಜನ ಮಕ್ಕಳು ಅಂದೆ? 3. ಮೇಲು? ನಮ್ಮ ಮನೇಲಿ ನಾನೇ ಒಂಥರ ಮೇಲು. ಮೇಲು ಕೀಳು ಅನ್ನೋ ಭೇದ ಭಾವ ನಮ್ಮ ಅಪ್ಪಂಗಿಲ್ಲ. ಅವರು ಗಂಡೆಷ್ಟು ಅಂತ ಕೇಳ್ತಿದ್ದಾರೆ. 2 ಅಣ್ಣಂದ್ರು. 2 ಅಣ್ಣಂದಿರು? ಸಭಾಷ್. ಈ ಆಮದು ರಫ್ತು ಅಂತ ಕೇಳಿದಿರೋ? ಅದರಲ್ಲಿ ಯಾವತ್ತೂ ಆಮದುಗೆ ಬೆಲೆ ಜಾಸ್ತಿ. ರೇ, ಏನೋ? ಗೀತಾ ಬಂದ್ಲು, ಅವಳ ಫ್ರೆಂಡ್ಸ್ ನೇನು ಅನ್ಬೇಡಿ. ಓ, ಹಾಗಾದ್ರೆ ಇವ್ರಗಳ ಮುಂದೆ ಗೀತನ್ ಬೈಬೋದು? ಬಾರೆ ಗೀತಾ, ನಿಮ್ಮಪ್ಪ ತುಂಬಾ ವಿಚಾರಿಸ್ಕೊಂತಿದ್ರು ಗೀತಾ ಎಲ್ಲಿ ಅಂತ. ನಿನ್ ಜೊತೆನೆ ತಿಂಡಿ ತಿನ್ಬೇಕನ್ನೋ ಆಸೆ ಅನ್ಸುತ್ತೆ ಅವ್ರಿಗೆ, ಅಲ್ವಾ ಅಂಕಲ್? ಹೌದಮ್ಮ, ರಾತ್ರಿ ಮಗಳ ಜೊತೆ ಊಟ ಮಾಡ್ಬೇಕು ಅಂತ ರಾತ್ರಿ 12 ಗಂಟೆವರೆಗೂ ಕಾದೆ. ಆದ್ರೆ ಮಗಳೇ ಬರ್ಲಿಲ್ಲ. ನಿನ್ನ ಹೆಸರೇನಂದೆ? ಸ್ಮಿತಾ ಅಂಕಲ್. ಸ್ಮಿತಾ, ನಿಮ್ ಮನೇಲಿ ಹೇಗೆ ರಾತ್ರಿ 12 ಕಳೆದು ಹೆಣ್ಮಕ್ಳು ಮನೆಗೆ ಬಂದ್ರೆ ಒಳಗ್ ಸೇರಿಸ್ತಾರೋ? ಏನು ಅಂಕಲ್ ಹಂಗನ್ಬಿಟ್ರಿ? ನಮ್ಮಪ್ಪ ಚರ್ಮ ಸುಲ್ಬಿಡ್ತಾರೆ ಅಷ್ಟೇ. ಈಗ
ಬೇರೆಯವ್ರ ಮನೆ ಹೆಣ್ಮಕ್ಳು ರಾತ್ರಿ 12ಕ್ಕೆ ನಿಮ್ಮನೆಗೆ ಬಂದ್ರೆ ನಿಮ್ಮಪ್ಪ ಏನ್ ಮಾಡ್ತಾರೋ? ಏನ್ ಮಾಡ್ತಾರೋ ಅಂತ ಕೇಳ್ತಿರಲ್ಲ ಅಂಕಲ್, ಬಾಗ್ಲೇ ತೆಗಿಯಲ್ಲ. ಸಭಾಷ್, ನಾನು ನಿಮ್ಮ ಅಪ್ಪಂದ್ರಿಂದ ಕಲಿಯೋದು ಬೇಕಾದಷ್ಟಿದೆ ಬಿಡ್ರಮ್ಮ. ರೀ ಯಾಕ್ರಿ ಕೈ ತೊಳೆದ್ರಿ? ಇನ್ನೊಂದು ದೋಸೆ ಹಾಕೊಳ್ರಿ, ಬಿಸಿ ಆಗಿದೆ. ಯಾಕ್ರಿ ನಾನೇನ್ ಮಾಡಿದೆ? ರಾತ್ರಿ ನಾನು ಬಾಗಿಲಿಗೆ ಬೀಗ ಹಾಕಿ ಮಲಗಿದ್ದೆ. ತೆಗ್ದವ್ರು ಯಾರು? ನಾನೇ. ಅದಕ್ಕೆ ನಿನ್ಗೆ ಏಟು? ಬೀಗದ ಕೈ ಜವಾಬ್ದಾರಿ ಯಾವಾಗಿನ್ ತಗೊಂಡೆ? ಬಾಳ್ಗೆ ಬೀಗ ಹಾಕೊಂಡು ಬದುಕ್ತವ್ರಿಗೆ ಈ ಮನೇಲಿ ಬದುಕು. ಇದು ಮನೆ ಅನ್ನಿಸ್ಕೋಬೇಕು, ಧರ್ಮಛತ್ರ ಅಲ್ಲ. ಅನಾಹುತ ಆಗೋಗಿದೆ. ಫಸ್ಟ್ ಆರ್ತಿ ತಗೋ. ಏನ್ ತಂಗ್ಯವ್ವ, ನಾನೇನು ಹೇಳ್ಬೇಕು ಅಂತ ಬಂದೆ. ತಂಗ್ಯವ್ವ ಅನಾಹುತ ಆಗೋಗಿದೆ, ತಂಗ್ಯವ್ವ ಅನಾಹುತ ಆಗೋಗಿದೆ. ಕಿವಿ ನೆಟ್ಕ ಮಾಡ್ಕೋ, ಹೃದಯ ಗಟ್ಟಿ ಮಾಡ್ಕೋ ತಂಗ್ಯವ್ವ. ಈ ವಿಷಯ ಕೇಳಿದ್ರೆ ಇದು ಅಂತಿಂತ ಬ್ರೇಕಿಂಗ್ ನ್ಯೂಸ್ ಅಲ್ಲ ತಂಗ್ಯವ್ವ, ಏನೇನೋ ಬ್ರೇಕ್ ಆಗ್ಬೋದು ಅಂತ ನ್ಯೂಸ್ ಇದು. ಅಣ್ಣ, ಬೆಳಿಗ್ಗೆ ಬೆಳಿಗ್ಗೆ ದೇವ್ರ ಆರ್ತಿ ನನ್ನ ಕೈಯಲ್ಲಿದೆ, ಏನ್ ಅಪಶಕ್ನದ ಮಾತು ಅಂತ ಆಡ್ತೀಯೋ? ದೇವ್ರೇನು ಮನುಷ್ಯನ ತಂಗ್ಯವ್ವ, ವರ ಕೊಡೋ ಕೈಯಲ್ಲಿ ಅವನು ಶಾಪನ ಕೊಟ್ಬಿಡ್ತಾನೆ, ಅವನು ನಂಬಕ್ಕಾಗಲ್ಲ. ಈಗೇನಾಯ್ತು ತಂಗ್ಯವ್ವ? ಗುರೂಜಿ ಹೇಳಿದ ಹೆಣ್ಣಿನ ಎಂಟ್ರಿ ಸಾಂಕೇತಿಕವಾಗಿ ಆಗೋಗಿದೆ. ಅಂದ್ರೆ ನಿನ್ನೆ ರಾತ್ರಿ ವಿಜಿ ಮನೆಗೆ ತುಂಬಾ ಲೇಟಾಗಿ ಬಂದಿದ್ದ. ಬಂದವನು ಮಲ್ಕೊಳ್ಳಿಲ್ಲ, ಹಂಗೆ ಕೂತೇ ಇದ್ದ. ಬೆಳಿಗ್ಗೆ ಎದ್ದು ನೋಡಿದ್ರೆ ಹುಡುಗನ ಮುಖದಲ್ಲಿ ಕಳೆ ಇಲ್ಲ. ಇಡೀ ಪ್ರಪಂಚದ ಕಾಯುವಿಕೆ ಕಾಡುವಿಕೆ ಎಲ್ಲ ಅವನ ಮುಖದಲ್ಲೇ ಕಾಣ್ತಾ ಇತ್ತು ತಂಗ್ಯವ್ವ. ಅಷ್ಟಲ್ಲಿ ಯಾವುದೋ ಒಂದು ಫೋನ್ ಬಂತು. ಸಡನ್ ಆಗಿ ಎದ್ದು ಹತ್ತಾಯ್ತ ಹೋದ, ಒಂದು ವೇಲ್ ತಕೊಂಡು ಹೊಟ್ಟೆ ಹೋದ. ವೇಲ? ಯಾಕೆ? ಏನ್ ತಂಗ್ಯವ ನೀನು, ನೀಟಾಗಿ ಪ್ರಶ್ನೆ ಕೇಳಕ್ಕೂ ಬರಲ್ವಲ್ಲ ನಿಂಗೆ? ಯಾಕೆ ಅಲ್ಲ, ಯಾರ್ದು ಅಂತ ಕೇಳಬೇಕು ನೀನು. ಸರಿ, ಯಾರ್ದು? ಅದು ನನಗೂ ಗೊತ್ತಿಲ್ಲ. ಆದ್ರೆ ತಂಗ್ಯವ್ವ, ಒಬ್ಬ ಹುಡುಗ ಹತಾಶನಾಗಿ ಮನೆ ತುಂಬ ಒಂದು ವೇಲ್ಗೋಸ್ಕರ ಹುಡುಕಾಡ್ತಾನೆ. ಅವನ ಗಮನ ಮನೆಯವರು ಯಾರ ಮೇಲೂ ಇಲ್ಲ. ಒಂದು ಫೋನ್ ಬಂದು ಕೂಡಲೇ ಅವನು ಎದ್ದು ಹೋಗ್ತಾನಂತಂದ್ರೆ ತಂಗ್ಯವ್ವ ನೀನು ಯೋಚನೆ ಮಾಡು. 100% ನಾನು ಹೇಳ್ತೀನಿ, ಅವನಿಗೆ ಫೋನ್ ಮಾಡಿರೋದೊಬ್ಳು ಹುಡುಗಿ. ತಂಗ್ಯವ್ವ ಏನ್ ತಂಗ್ಯವ್ವ ನೀನು, ಉರಿ ಹೊಗೆ ಹಾಯ್ತಿರೋ ಹೊತ್ತಲ್ಲಿ ಕಿರುಣಗೆ ಬೀಳ್ತಿಯಲ್ಲವಾ? ಅಣ್ಣ, ವಿಜಯ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಬದುಕಲ್ಲಿ ಯಾವ ಹೆಣ್ಣು ಬರಲ್ಲ. ಇಷ್ಟಕ್ಕೂ ಬಂದ್ರು ಅದು ನನ್ನಿಂದಾನೆ ಅಂತ ಅವನು ಅವತ್ತೇ ಹೇಳಿದಾನೆ. ಯಾವ ವಿಷಯ ಇದ್ರೂ ಅವ್ನು ನನ್ನಿಂದ ಅಂತೂ ಮುಚ್ಚಿಡಲ್ಲ. ಹಾಗೇನಾದ್ರೂ ಆಯ್ತು ಅಂದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಗುರೂಜಿ ಇದ್ದಾರೆ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೋ ಹಿಂಗ್ ತಿಂದು ಮಂಗನ್ ತರ ಆಡ್ತಾ ಇದ್ಯಾ? ನಾನು ಅವ್ರಿಗೆ ಆರ್ತಿ ಕೊಡ್ಬೇಕು. ನಾನು ಹಿಂಗು ತಿಂದ ಮಂಗ? ಅಯ್ಯೋ, ಒಬ್ಳು ಹೆಣ್ಣು ಹೇಗೆಲ್ಲ ಆಟ ಆಡಿಸಿ ಸೋಲಿಸ್ತಾಳೆ ಅಂತ ಅನುಭವದ ಮೇಲೆ ಅನುಭವ ಪಡ್ಕೊಂಡಿರೋ ನನ್ನ ಮಾತನ್ನ ನನ್ನ ತಂಗಿ ಕೇಳ್ತಿಲ್ಲ. ಇದೆಂಥ ವಿಪರ್ಯಾಸ ದೇವ್ರೆ. ಪ್ರೂವ್ ಮಾಡ್ತೀನಿ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಆದ್ರೂ ವಿಜಿ ಮನೆಯಿಂದ ಹೋಗಿರೋದು ಒಬ್ಳು ಹುಡುಗಿಗೋಸ್ಕರನೇ. ವಿಜಯ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೋ? ನೀ ಏನೋ ಹಿಂಗ್ ಹೇಳ್ತಿದೀಯಾ? ಹೊಡ್ದಿರೋದು ಕಪಾಳಕ್ಕೆ. ವಿಜಿಗೆ ಸುಮ್ನೆ ಟಚ್ ಮಾಡಿದ್ರು ಸುಮ್ನೆ ಬಿಡಲ್ಲ. ಅದ್ರಲ್ಲೂ ಕಪಾಳಕ್ಕೆ ಯಾರೋ ಹೊಡೆದೋಗಿದ್ದಾರೆ. ಸುಮ್ನೆ ಬಿಡ್ತಾನಾ ಮಗ? ಯಾವ್ದಾರ ಗಂಡ್ಸ್ ಹೊಡೆದಿದ್ರೆ ಅಡ್ಜಸ್ಟ್ ಮಾಡ್ಬೋದಿತ್ತು. ಅದ್ರೆ ಯಾರು ಹೊಡೆದಿದ್ದಾರೆ? ಹೆಣ್ಣು. ಅದು ಎಲ್ಲಿಗೆ? ಕೆನ್ನೆಗೆ. ಅವಳಿಗೆ ವಿಜಿ ಯಾರು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಈ ತರ ಹೊಡಿತಿದ್ಲಾ?
ಅವಳು ಹೊಡೆದಿರೋದು ಒಂದ್ಸತಿ, ಆದ್ರೆ ನೀನು ಅದನ್ನೇ ನ್ಯೂಸ್ ಚಾನಲ್ ಬ್ರೇಕಿಂಗ್ ನ್ಯೂಸ್ ತರ 10 ಸತಿ ಹೇಳಿ 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 ಓಡಿಸ್ತಾ ಇದೆಯಲ್ಲ. ಸಾರಿ ವಿಜಿ, ಸಾರಿ ಕಣಲ್ಲ. ಸಾರಿ ಅಂತೆ ಸಾರಿ, ಮೊದ್ಲವಳು ನನ್ ಕೈಗೆ ಸಿಗ್ಬೇಕು. ಎಲ್ಲ ಸೀಟಿ ವಿಜಯ್, ರಾತ್ರಿ ಹೊಯ್ಸಳ ಡ್ರೈವ್ ಮಾಡ್ತಾ ಇದ್ದೆ ಸರ್. ನಿನ್ನೆ ರಾತ್ರಿ 4 ಜನ ಹುಡುಗಿರ್ನ ಎಲ್ಲಿ ನಿಲ್ಸಿದ್ರಿ? ದೇವಸ್ಥಾನ ಬಿದ್ದೀನಿ. ಅಲ್ಲೆಲ್ಲಿ? ನಡೀರೋ. ಅಲ್ಲ ಮಗ, ಇಷ್ಟಕ್ಕೂ ಆ ಹುಡುಗಿರು ಅಷ್ಟೊತ್ತಲ್ಲಿ ಕಾಲೇಜಲ್ಲಿ ಏನೋ ಮಾಡ್ತಾ ಇದ್ರು? ಅದನ್ನ ತಿಳ್ಕೊಳಕ್ ಅಲ್ವೇನೋ ಹೋಗ್ತಾ ಇರೋದು. ಅದನ್ನ ಕಟ್ಕೊಂಡು ಯಾವನ್ಗೆ ಏನಾಗ್ಬೇಕೋ ಕಾರಣ ಬೇಕಾಗಿಲ್ಲ. ನನ್ ಕೆಣ್ಣೆ ಕೊಡ್ದವಳ ನಾನ್ ಸುಮ್ನೆ ಬಿಡಲ್ಲ. ಶಶಿ, ತೆಗಿಯೋ ಗಾಡಿ. ಸರ್, ಒಂದ್ ಕೆಲಸ ಮಾಡಿ, ಆಫೀಸ್ಗೆ ಬಂದು ನಾನೆಲ್ಲ ನೋಡ್ಕೊಂತೀನಿ. ಆಮೇಲೆ ಹುಡುಗಿ ಎಲ್ಲಿ ನಿಲ್ಸಿದ್ರಿ? ವಿಜಯ್, ಎಲ್ಲಿಗೋ? ದೇವಸ್ಥಾನ ಬೀದಿಗೆ. ಈಗ ಯಾರೋ ಬಾಯ್ಬಿಡ್ತಿಲ್ಲ. ತಪ್ಪು ಮಾಡಕ್ಕೊಬ್ರು, ಅದನ್ನ ಸಪೋರ್ಟ್ ಮಾಡಕ್ ಇನ್ನೊಬ್ರು. ಒಟ್ಟಲ್ಲಿ ಈ ಸಂಸಾರದಲ್ಲಿರೋ ಒಬ್ಬ ಗಂಡಸಿನ ವಿರುದ್ಧ ನೀವೆಲ್ಲ. ನಿನ್ ಮಗಳಿಗೆ ಹೇಳೆ ಸುಶೀಲಾ, ಸ್ವತಂತ್ರ ಕೊಟ್ಟಿದ್ದೀನಿ ಅಂತ ಮೆರ್ದಾಡ್ಬೇಡ ಅಂತ ಹೇಳು. 4 ಸಂಪಾದನೆ ಮಾಡಿ ಜಗತ್ತೆಲ್ಲ ನಂದೆ ಅನ್ನೋ ಅಹಂಕಾರ ಮೀಸೆ ತಿರ್ಗೋ ಗಂಡಸ್ಕೊಪ್ಪುತ್ತೆ, ಪಾತ್ರೆ ತಿಕ್ಕೋ ಹೆಂಗ್ ಸಿಗಲ್ಲ. ಇವತ್ತು ನನ್ನ ಮನೆಗೆ ಸರತ್ನಲ್ಲಿ ಗರ್ಲ್ ಫ್ರೆಂಡ್ಸ್ ಬರ್ತಿದ್ದಾರೆ, ನಾಳೆ ಬಾಯ್ ಫ್ರೆಂಡ್ಸ್ ಬರ್ಲಾದ ಏನೇ ಗ್ಯಾರಂಟಿ? ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ, ನಮ್ಮ ಮನೆ ಇರೋದು ದೇವ್ರ ಬೀದಿನಲ್ಲಿ. ಎಲ್ರೂ ದೇವ್ರ ತರ ಇದ್ರೆ ಒಳ್ಳೇದು. ಅದನ್ ಬಿಟ್ಟು ಯಾವನಾದ್ರೂ ನನ್ನ ಮಗ ನನ್ನ ಮನೆ ಬಾಗಿಲಿಗೆ ಬಂದ್ರೆ ಮಕ್ಕಳು ಅಂತ ನೋಡ್ದೆ ಅಡ್ಡಡ್ಡ ಸಿಗಿದಾಕ್ಬಿಡ್ತೀನಿ. ಹುಷಾರ್. ವಿಜಿ, ಇದೇ ದೇವಸ್ಥಾನದ ಬೀದಿ. ಇಲ್ಲಿಂದ ನಿಧಾನಕ್ಕೆ ನಡಿ, ಇವತ್ತು ಅವಳು ಸಿಕ್ಕಾಕೊಂಡ್ಲು. ಸಾರಿ ಕಣ್ರೆ, ನಾನು ಮೊದಲೇ ಹೇಳಿದ್ನಲ್ಲ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಅಂತ. ಲೇ, ಸ್ಟ್ರಿಕ್ಟು ಅಂತಾನೂ ಹೇಳಿದ್ಯಾ, ಸಿಟ್ಟು ಅಂತಾನೂ ಹೇಳಿದ್ಯಾ, ಆದ್ರೆ ಈ ಪಾರ್ಟಿನ ಓ ಮೈ ಗಾಡ್. ನನ್ಗಂತೂ ನಿಮ್ಮ ಅಮ್ಮಂಗೆ ಹೊಡೆದಾಗ ಶಾಕ್ ಆಗಿ ತಿಂದಿದ್ದ ದೋಸೆ ಎಲ್ಲ ಈಚೆ ಬರೋ ಥರ ಆಗೋಯ್ತು. ಹೇಗೋ ಮ್ಯಾನೇಜ್ ಮಾಡಿ ನುಂಗ್ಬಿಟ್ಟೆ. ನಿಮ್ಮಪ್ಪ ಶಿಸ್ತಿನ ಮನುಷ್ಯ ಅಲ್ಲ, ಪಕ್ಕ ಲೂಸ್ ಪ್ರಜೆ. ಮುಚ್ಚೆ ಬಾಯಿ. ಅವರು ನನ್ನಪ್ಪ. ನನಗ್ ಹೇಗ್ ದೃಷ್ಟಿಕೋನ ಇರುತ್ತೋ ಅವ್ರಿಗೂ ಒಂದ್ ದೃಷ್ಟಿಕೋನ ಇರುತ್ತೆ. ಅದು ನನ್ ಕಣ್ಣಿಗೆ ತಪ್ಪ ಕಂಡ್ರೆ ಅದು ಸರಿ ಹೇಗೆ ಅಂತ ಅವ್ರ ಕಣ್ಣಿಗೆ ಅರ್ಥ ಮಾಡಿಸ್ಬೇಕು. ಅದ್ಬಿಟ್ಟು ಅವ್ರ ವ್ಯಕ್ತಿತ್ವಕ್ಕೊಂದ್ ಕೆಟ್ಟ ಹೆಸರು ಕೊಟ್ಟು ನಾಲ್ಗೆ ಚಪ್ಲ ತೀರ್ಸ್ಕೋಬಾರ್ದು. ಒಂದು ತಲೆಮಾರಿನ ಯಾವುದೋ ಒಂದು ಆಲೋಚನೆ ಆಳ್ತಾ ಇರುತ್ತೆ. ಅದನ್ನ ಬದಲಾಯಿಸ್ಬೇಕು ಅಂದ್ರೆ ಇನ್ನೊಂದು ತಲೆಮಾರು ಕೆಲಸ ಮಾಡ್ಲೇಬೇಕು. ಅದು ನಾವು. ಅವಾಗ್ಲೇ ನಮ್ಮ ಅಪ್ಪನ ಹತ್ರ ಏನ್ ಹೇಳ್ದೆ? ಅಂಕಲ್, ನಾವೇನಾರು ರಾತ್ರಿ ಮನೆಗೆ ಲೇಟಾಗಿ ಹೋದ್ರೆ ನಮ್ ಚರ್ಮನೇ ಸುಲಿತಾರೆ ಅಂತ ಹೇಳ್ದವ್ರು ಯಾರು? ನೀನೇ ತಾನೆ? ನೀನೇನ್ ಹೇಳ್ದೆ? ಅಂಕಲ್, ರಾತ್ರಿ ನಾವ್ ಮನೆಗೆ ಲೇಟಾಗಿ ಹೋದ್ರೆ ಬಾಗ್ಲೇ ತೆಗಿಲ್ಲ ಅಂತ ಹೇಳ್ದವ್ರು ಯಾರು? ಈಗ ಹೇಳಿ, ನಮ್ಮಪ್ಪನಲ್ಲಿರೋ ಬುದ್ಧಿ ನಿಮ್ಮಪ್ಪಂದ್ರಲ್ಲೂ ಇದೆ ತಾನೆ? ಹಾಗಂತ ನಿಮ್ಮಪ್ಪಂದ್ರಿಗೆ ನಾನೇನಾರು ಅನ್ನ? ಸಾರಿ ಕಣೆ ಗೀತಾ. ಗೀತಾ, ಸಾರಿ ಕಣೆ. ಗೀತಾ, ನೀವ್ ಯಾರು ಸಾರಿ ಕೇಳದ್ ನನಗೆ ಇಂಪಾರ್ಟೆಂಟ್ ಅಲ್ಲ. ಸಮಸ್ಯೆನ ಹೇಗ್ ಬಗೆಹರಿಸೋದು ಅನ್ನೋದ್ರ ಕಡೆ ಗಮನ ಕೊಡಿ.